ವಾಟ್ ಇಸ್ ಸೆಕ್ಸ್? ಸೆಕ್ಸ್ ಮಾಡಬೇಡಿ, ಈಗ ನಾವು ಮಾಡಬೇಡಿ ಅಂತಂತಂದ್ರೆ ಅವ್ರೇನು ಸುಮ್ಮನೆ ಕೂರ್ತಾರ? ಇಲ್ಲ, ಕದ್ದು ಮುಚ್ಚಿ ಹೇಗಾದರೂ ಮಾಡೇ ಮಾಡ್ತಾರೆ. ಪೇರೆಂಟ್ಸ್ ಶುಡ್ ಟಾಕ್ ಟು ದೇರ್ ಕಿಡ್ಸ್ ಅಬೌಟ್ ಸೆಕ್ಸ್, ಸೆಕ್ಷುವಲ್ ಆಕ್ಟಿವಿಟಿ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಿಮ್ಮ ದೇಹನೂ ರೆಡಿ ಇರಬೇಕು. ಗೊತ್ತಿದೆ, ಅದನ್ನ ತಿಳ್ಕೊಂಡು ಮಾಡೋದ್ರಲ್ಲಿ ಉತ್ತಮ. ಇಟ್ ಈಸ್ ಅಡ್ವೈಸಬಲ್, ಇದು ಈ ಏಜೇ ಕರೆಕ್ಟು ಆ ಏಜೇ ಕರೆಕ್ಟು ಅಂತಂತ ಅನ್ನೋದಕ್ಕಿಂತ ಯಾವಾಗ ನಿಮ್ಮ ದೇಹ ಈಸ್ ಫುಲ್ಲಿ ಡೆವಲಪ್ಡ್, ಏನಾಗುತ್ತೆ, ನಾವೇನೋ ಆ ಉದ್ವೇಗದಲ್ಲಿ ಅಥವಾ ಟೆಂಪ್ಟೇಷನ್ದಲ್ಲಿ ಮನಸ್ಸು ಚಂಚಲತೆ ಇದರಲ್ಲಿ ಮಾಡಿಬಿಡ್ಬೋದು, ನಾನಿಲ್ಲ ಅಂತಲ್ಲ. ಆದ್ಮೇಲೆ ನೆಕ್ಸ್ಟ್ ಏನು? ಸೆಕ್ಸ್ ಎಜುಕೇಶನ್ ಬೇಕು. ಹೌದು, ನಮ್ಮ ದೇಶದಲ್ಲಂತೂ ಎಸ್ಪೆಷಲಿ ಬೇಕು. ಹೌ ಮಚ್ ಇಸ್ ಇಟ್ ನೆಸೆಸರಿ? ಯಾವ್ದು ಮಾಡಿದ್ರೆ ತಪ್ಪು, ಯಾವ್ದಿಲ್ಲ ಅಂತಂದ್ರೆ ಏನು, ಹೌ ಈವನ್ ಇನ್ಕ್ಲೂಡಿಂಗ್ ಹೌ ಟು ಯೂಸ್ ಅ ಕಾಂಡಮ್. ಇದು ಪಾರ್ನ್ ಶಾಲೆಗಳಲ್ಲಿ ಇವಾಗ ಸೆಕ್ಸ್ ಎಜುಕೇಶನ್ ಬೇಕು ಅಂತ ಹೇಳ್ತೀರಾ? ಸೆಕ್ಸ್ ಎಜುಕೇಶನ್ ಬರೀ ಶಾಲೆಗಳಲ್ಲಿ ಮಾತ್ರ ಅಲ್ಲ, ಶಿಕ್ಷಣ ಖಂಡಿತವಾಗ್ಲೂ ಬೇಕು. ಬೇಸಿಕ್ ಶಿಕ್ಷಣ ಬೇಕೇ ಬೇಕು. ನಮ್ಮ ದೇಶದಲ್ಲಂತೂ ಬೇಕೇ ಬೇಕು. ಏಜಲ್ಲೇ ಸೆಕ್ಸ್ ಮಾಡಬೇಕು, ಯಾವ ಏಜಲ್ಲಿ ಸೆಕ್ಸ್ ಮಾಡಿದ್ರೆ ಒಳ್ಳೇದು, ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತ ಕೇಳಿದ್ದಾರೆ. ಸಿ, ಯೂಶಲಿ ವೆನ್ ಯು ಆರ್ ಅಡಲ್ಟ್ಸ್ ಪೋಸ್ಟ್ ಆಫ್ಟರ್ ಇನ್ 20s ಏನಾಗುತ್ತೆ, ನಿಮ್ಮ ದೇಹ ಲೈಂಗಿಕ ಕ್ರಿಯೆಗೆ ಸಿದ್ಧರಾಗಿರುತ್ತೆ. ಟೀನೇಜಲ್ಲಿ ನಿಮ್ಮ ದೇಹ ಅಥವಾ ನಿಮ್ಮ ಮನಸ್ಸು ಅಥವಾ ಭಾವನಾತ್ಮಕವಾಗಿಯೂ ಕೂಡ ನೀವು ರೆಡಿ ಇರಲ್ಲ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಹ್ಯಾವಿಂಗ್ ಸೆಕ್ಸ್ ಇಸ್ ನಾಟ್ ಅ ಬಿಗ್ ಡೀಲ್. ಲೈಂಗಿಕ ಕ್ರಿಯೆ ಮಾಡೋದು ದೊಡ್ಡದೊಂದು ಏನು ಸಾಧನೆ ಮಾಡ್ದಂಗೆ ಏನಲ್ಲ. ಆದರೆ ಅದನ್ನು ಮಾಡಾದ್ಮೇಲೆ ಅದ್ರದ್ದು ಏನು ಪರಿಣಾಮಗಳಿದೆ ಅದ್ರದ್ದು ಜವಾಬ್ದಾರಿ ತಗೊಳ್ಳೋ ಅಷ್ಟು ಕ್ಷಮತೆ ನಿಮ್ಮಲ್ಲಿ ಇದೆಯಾ, ಅದು ಇಂಪಾರ್ಟೆಂಟ್. ಅದು ಒಂದು. ಇನ್ನೊಂದು, ನೀವು ನಿಮ್ಮ ದೇಹನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಈಗ ಟೀನೇಜಲ್ಲಿ ಮೆನಾರ್ಕಿ ಆಗಿರುತ್ತೆ, ಹೆಣ್ಮಕ್ಳು ಯಾವಾಗ ದೊಡ್ಡವರಾಗ್ತಾರೆ? ಎಟ್ ದ ಏಜ್ ಆಫ್ 12, 13 ಆರ್ 14. ನಿಮ್ಮ ಎಂಡೋಕ್ರೈನ್ ಅಷ್ಟು ಇದಾಗಿರಲ್ಲ, ನಿಮ್ಮ ದೇಹ ಅಷ್ಟು ರೆಡಿಯಾಗಿರಲ್ಲ ಟು ಗೆಟ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ಆಕ್ಟಿವಿಟಿ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಿಮ್ಮ ದೇಹನೂ ರೆಡಿ ಇರಬೇಕು, ನಿಮ್ಮ ಮನಸ್ಸು ರೆಡಿ ಇರಬೇಕು. ನಾನು ಏನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋ ಅಷ್ಟು ಶಕ್ತಿ ನಿಮ್ಮ ಮನಸ್ಸಿಗೂ ನಿಮ್ಮ ದೇಹಕ್ಕೂ ಎರಡಕ್ಕೂ ಇರಬೇಕು. ಆವಾಗ ನೀವು ಲೈಂಗಿಕ ಕ್ರಿಯೆಗಳಲ್ಲಿ ಅಳವಡ್ಕೊಳ್ಳೋದು ಇಸ್ ಐಡಿಯಲಿ ಇದು. ಆ್ಯಂಡ್ ಆಲ್ಸೋ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಇಟ್. ಈಗ ನಾವು ಯಾವುದೇ ಒಂದು ಕೆಲಸ ಮಾಡಲಿ, ಇಟ್ ಈಸ್ ನಾಟ್ ಜಸ್ಟ್ ಸೆಕ್ಸ್, ಅದರ್ ದೆನ್ asexual activities also. If you can take the responsibility of it, then good. But ideally post 20s or mid 20s, late 20s ಅಲ್ಲಿ ಏನಾಗುತ್ತೆ, your body is ready. Your mind is also ದೈಹಿಕವಾಗಿ ಕೂಡ ನಾವು ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿದೆ, ಅದನ್ನ ತಿಳ್ಕೊಂಡು ಮಾಡೋದ್ರಲ್ಲಿ ಉತ್ತಮ ದ್ಯಾನ್ ಎಟ್ ಅ ವೆರಿ ಯಂಗ್ ಏಜ್. ಓಕೆ, ಹಾಗಂತ ನೀವು ಕಾಲೇಜ್ ಡೇಸಲ್ಲೇ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಈ ಕ್ವಶನ್ಸ್ಗೆ ರಿಲೇಟೆಡ್ ಆಗಿ ನೀವು ದೇಹ ಸಿದ್ಧವಾಗಿರುತ್ತೆ ಅಂತ ನೀವು ಹೇಳ್ತಾ ಇರೋದು. ಈಗ ಅವ್ರು ಹೇಳ್ತಾ ಇರೋದೇನೆಂದರೆ, ನನ್ನ ಮಗಳಿಗೆ ಏನಾದ್ರು ಬುದ್ಧಿ ಹೇಳಕ್ಕೆ ಸಾಧ್ಯನಾ ನೀವು ನಿಮ್ಮ ಹಾಸ್ಪಿಟ್ಲಿಗೆ ಕಳಿಸಿದ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಕೆ ಈಗ 17 ವರ್ಷಕ್ಕೇನೋ ಬಂದಿದೆ ಅಂತ. ಆ್ಯಕ್ಚುಲಿ ಅವರು ಬಾಯ್ ಫ್ರೆಂಡ್ ಜೊತೆ ಅವಳು ಸಿಕ್ಕಾಕೊಂಡಿರೋದ್ರಿಂದ ಅವ್ರ ಅಮ್ಮ ತುಂಬ ಕಳವಳಕಾರಿಯಾಗಿದ್ದಾರೆ. ಮಗಳಿಗೆ ಬುದ್ಧಿ ಹೇಳಬೇಕು, ಅವಳು ಒಬ್ಬಳೇ ಮಗಳು ಅಂತ ಹೇಳ್ತಾ ಇರೋದು. ಹಾಸ್ಪಿಟಲ್ ಕಳಿಸಿದ್ರೆ ಬುದ್ಧಿ ಹೇಳ್ತೀರಾ ಅಂತ ಕೇಳ್ತಾರೆ. ನೋಡಿ, ಬುದ್ಧಿ ಹೇಳಲಿಕ್ಕೆ ನಾನು ಯಾರೂ ಅಲ್ಲ. ಮೆಡಿಕಲಿ ರಿಲೇಟೆಡ್ ಏನೇನಾಗ್ಬೋದು ಅಂತನ್ನೋದನ್ನ ನಾನು ಹೇಳಬಲ್ಲೆ. ಲೈಕ್ ಏನಾಗುತ್ತೆ, ಯಂಗ್ ಏಜಲ್ಲಿ ಎಲ್ಲರಿಗೂ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಎಸ್ಪೆಷಲಿ ವೆನ್ ಸೋಷಿಯಲ್ ಮೀಡಿಯಾ, ವೆನ್ ಎವ್ರಿಥಿಂಗ್ ಈಸ್ ಅಟ್ ಯುವರ್ ಫಿಂಗರ್ ಟಿಪ್. ನಿಮ್ಮ ಕೈಯಲ್ಲೇ ಎಲ್ಲ ಇನ್ಫಾರ್ಮೇಷನ್ ಇದೆ. ಪಾರ್ನ್ ನೋಡೋದಾಗ್ಲಿ ಅಥವಾ ಸೆಕ್ಸ್ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಏನು ದೊಡ್ಡ ಇದು ಅಲ್ಲ. ಸೊ ಆ ಥರದ್ದು ನೋಡಿದಾಗ ಮನಸ್ಸು ಚಂಚಲ ಆಗೋದು ಅಥವಾ ಅದ್ರ ಕಡೆ ವಾಲ್ಗೋದು ಈಸ್ ವೆರಿ ಕಾಮನ್. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂತಂತಂದರೆ, ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಯೂಶಲಿ ಏನು ಮಾಡಿಬಿಡ್ತಾರೆ, ವಾಟ್ ಐ ವುಡ್ ಅಡ್ವೈಸ್ ಇಸ್ parents should talk to their kids about sex. They should educate them. ಅಂದರೆ ಸೆಕ್ಸ್ ಮಾಡಬೇಡಿ, ಈಗ ನಾವು ಮಾಡಬೇಡಿ ಅಂತಂತಂದ್ರೆ ಅವ್ರೇನು ಸುಮ್ಮನೆ ಕೂರ್ತಾರ? ಇಲ್ಲ, ಕದ್ದು ಮುಚ್ಚಿ ಹೇಗಾದರೂ ಮಾಡೇ ಮಾಡ್ತಾರೆ. ಆದರೆ ನೀನು ಈ ಥರ ಮಾಡೋದ್ರಿಂದ ಏನೇನು ಆಗ್ಬೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ, ಎಫೆಕ್ಟ್ಸ್ಗಳಾಗುತ್ತೆ ಸಮಾಜದಲ್ಲಿ. ನೋಡಿ, ಸಮಾಜ ಆಮೇಲೆ ಬರುತ್ತೆ, ಫಸ್ಟ್ ನೀವು ಬರ್ತೀರಾ ಅಲ್ಲಿ ಅಲ್ವಾ. ನಿಮ್ಮ ದೇಹಕ್ಕೆ ಏನೇನು ತೊಂದರೆ ಆಗುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಯಂಗ್ ಏಜಲ್ಲಿ ದೇ ಡಿಡ್ ನಾಟ್ ಯೂಸ್ ಕಾಂಡಮ್ ಅಂತ ಅನ್ಕೊಳ್ಳೋಣ. ಅವಾಗ ಏನಾದರೂ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಯಿತು, ವಾಟ್ ಟು ಡೂ ಅಬೌಟ್ ಇಟ್? ಅಥವಾ ಆ ಹೆಣ್ಣು ಆ ಗಂಡು ತಮ್ಮ ಆ್ಯಕ್ಟಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಲಿಕ್ಕೆ ರೆಡಿ ಇದ್ದಾರೆ, ಇದು ಇಂಪಾರ್ಟೆಂಟು. ಅಥವಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಅಥವಾ ನಾನು ಈಗ ಒಬ್ಬರ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ ಅಂತಂತಂದರೆ ಅವ್ರದ್ದು ನಂದು ಸಂಬಂಧ ಏನು,
ಅಥವಾ ಇದಕ್ಕೆ ಫ್ಯೂಚರ್ ಏನಿದೆ, ಇದೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಇಟ್ ಈಸ್ ಅಡ್ವೈಸಬಲ್. ಇದು ಈ ಏಜೇ ಕರೆಕ್ಟು, ಆ ಏಜೇ ಕರೆಕ್ಟು ಅಂತಂತ ಅನ್ನೋದಕ್ಕಿಂತ ಯಾವಾಗ ನಿಮ್ಮ ದೇಹ ಈಸ್ ಫುಲ್ಲಿ ಡೆವಲಪ್ಡ್ ಬೋತ್ ಸೆಕ್ಷುಲಿ ಆ್ಯಂಡ್ ಯು ಆರ್ ಆಲ್ಸೋ ಮೆಂಟಲಿ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನೀವು ತಿಳ್ಕೋಬೇಕು ಅಲ್ವಾ, ಆಮೇಲೆ ಮಾಡಿದ್ರೆ ಯು ವಿಲ್ ಆಲ್ಸೋ ಎಂಜಾಯ್ ದ ಆ್ಯಕ್ಟ್. ಎಸ್, ಈಗ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದಾಗ ಸೊ ಪ್ರೆಗ್ನೆನ್ಸಿ ಆಗೋದು ಮತ್ತು ಅದು ಹಾಸ್ಪಿಟ್ಲ್ ಹೋಗೋದು, ತೆಗ್ಸೋಂಥದ್ದು ಈ ಕೆಲಸಗಳಾದಾಗ ಅವಾಗ ನೋಡಿ ಅವರಿಗೆ ನೋವಂತೂ ಶುರು ಆಗುತ್ತೆ. ಸಿ ಏನಾಗುತ್ತೆ, ನಾವೇನೋ ಆ ಉದ್ವೇಗದಲ್ಲಿ ಅಥವಾ ಟೆಂಪ್ಟೇಷನ್ದಲ್ಲಿ ಮನಸ್ಸು ಚಂಚಲತೆ ಇದರಲ್ಲಿ ಮಾಡಿಬಿಡ್ಬೋದು, ನಾನಿಲ್ಲ ಅಂತಲ್ಲ. ಆದಮೇಲೆ ನೆಕ್ಸ್ಟ್ ಏನು, ಆ ನೆಕ್ಸ್ಟ್ ಏನು ಅನ್ನೋದನ್ನ ತಂದೆ ತಾಯಿ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಅಥವಾ ಸೀನಿಯರ್ಸ್ ಆಗಿರ್ಬೋದು, ಇವರು ಸೆಕ್ಷುವಲ್ ಎಜುಕೇಷನ್ ಅನ್ನೋದನ್ನ ಕೊಡಬೇಕು. ಅದು ಮನೆಯಿಂದನೇ ಶುರು ಆಗಬೇಕು, ಸ್ಕೂಲಲ್ಲೂ ಕೊಡಬೇಕು, ಕಾಲೇಜಲ್ಲಿ ಕೊಡಬೇಕು, ಸೀನಿಯರ್ಸ್, ಎನಿ ಒನ್. ದೆನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗೆಟಿಂಗ್ ಇನ್ ಟು, ದೆನ್ ಯು ಗೋ ಅಹೆಡ್. ಓಕೆ, ಅಂದರೆ ಸೆಕ್ಸ್ ಎಜುಕೇಷನ್ ಬೇಕು. ಹೌದು, ನಮ್ಮ ದೇಶದಲ್ಲಂತೂ ಎಸ್ಪೆಷಲಿ ಬೇಕು. ಸೊ ಅದು ಅವಾಗಲಿಂದ ನಡೀತಾನೆ ಇದೆ, ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಹಾಕಬೇಕು, ಸೆಕ್ಸ್ ಎಜುಕೇಷನ್ ಬೇಕು ಅಂತ. ಬಟ್ ಇದುವರೆಗೂ ಆಗಿಲ್ಲ. ಬಟ್ ಈ ಒಂದು ಪೋರ್ನ್ ವಿಡಿಯೋಸ್ ಎಲ್ಲ ನೋಡ್ತಾರೆ, ಸೆಕ್ಸ್ ಎಜುಕೇಷನ್ ಆಗಲ್ಲ. ಅದು ಸೆಕ್ಸ್ ಎಜುಕೇಷನ್ ಅಲ್ಲ. ನೋಡಿ, ನಾವು ಸೆಕ್ಸ್ ಎಜುಕೇಷನ್ ಅಂದ ತಕ್ಷಣ ಯೂಶಲಿ ಏನು ಅನ್ಕೊಂಡ್ಬಿಡ್ತೀವಿ, ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟು, ಮೇಲ್ ರಿಪ್ರೊಡಕ್ಟಿವ್ ಪಾರ್ಟು, ಇದಿಷ್ಟು ಓದ್ಬಿಟ್ರೆ ಅಥವಾ ಇದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಸೆಕ್ಸ್ ಎಜುಕೇಷನ್ ಆಗೋದಿಲ್ಲ. ವಾಟ್ ಈಸ್ ಸೆಕ್ಸ್, ಹೌ ಮಚ್ ಈಸ್ ಇಟ್ ನೆಸೆಸರಿ, ಯಾವ್ದು ಮಾಡಿದರೆ ತಪ್ಪು, ಯಾವುದಿಲ್ಲ ಅಂತಂದರೆ ಇದು, ಅಥವಾ ನಾನು ಈ ಥರ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ನ ಇಟ್ಕೊಂಡ್ರೆ ಏನಾಗುತ್ತೆ, ಅಥವಾ ಯಂಗ್ ಏಜಲ್ಲಿ ನಾನು ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಬೇಕಂತಂದರೆ ಏನು, ಈವನ್ ಇನ್ಕ್ಲೂಡಿಂಗ್ ಹೌ ಟು ಯೂಸ್ ಅ ಕಾಂಡಮ್. ಕಾಂಡಮ್ಸಲ್ಲಿ ಫೀಮೇಲ್ ಕಾಂಡಮ್ಸ್ ಅಂತಾನೂ ಬರುತ್ತೆ. ಇಫ್ ಐ ಡೋಂಟ್ ವಾಂಟ್ ಟು, ಐ ಆಮ್ ಸೆಕ್ಷುವಲಿ ಆ್ಯಕ್ಟಿವ್ ಬಟ್ ನನಗೆ ಕಾಂಡಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಐ ಹ್ಯಾವ್ ಓನ್ಲಿ ಒನ್ ಪಾರ್ಟ್ನರ್, ನನಗೊಬ್ಬರೇ ಪಾರ್ಟ್ನರ್ ಇದ್ದಾರೆ ಬಟ್ ನಂಗೆ ಪ್ರೆಗ್ನೆಂಟ್ ಆಗೋಕ್ಕೆ ಇಷ್ಟ ಇಲ್ಲ ಅಂತಂದಾಗ ಹೌ ಟು ಅವಾಯ್ಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್, ಇದೆಲ್ಲ ಯಾರು ಹೇಳ್ಕೊಡ್ತಾರೆ? ಇದು ಪಾರ್ನ್ ಹೇಳ್ಕೊಡಲ್ಲ ನಿಮಗೆ. ಪಾರ್ನ್ ಇಸ್ ಜಸ್ಟ್ ಒನ್ ಡಿಸ್ನಿಲ್ಯಾಂಡ್ ಅಷ್ಟೇ. ಅದೆಲ್ಲ ಬೇರೆ ಬೇರೆ ಇದನ್ನ ಬೇರೆ ಬೇರೆ ರೈಡ್ಸ್ ಹೇಳ್ಕೊಡುತ್ತೆ. ರೋಲರ್ ಕೋಸ್ಟರ್ ರೈಡು, ಜೈಂಟ್ ವೀಲು, ಈ ಥರ ರೈಡ್ಸ್ ಹೇಳ್ಕೊಡುತ್ತೆ. ಬಟ್ ನಾನೀಗ ಜೈಂಟ್ ವೀಲಲ್ಲಿ ಕೂತ್ಕೊಂಡೆ, ನಾನು ಇಷ್ಟು ಮೇಲೆ ಹೋಗ್ತೀನಿ, ಅವಾಗ ಏನಾಗುತ್ತೆ, ನಾನು ರೋಲರ್ ಕೋಸ್ಟರಲ್ಲಿ ಕೂತ್ಕೊಂಡೆ, ಅದು ಹೀಗೆ ಆಯಿತು, ಆಮೇಲೆ ನನಗೆ ವಾಂತಿ ಆಗಕ್ಕೆ ಶುರು ಆಯಿತು, ತಲೆ ತಿರ್ಗಕ್ಕೆ ಶುರು ಆಯಿತು, ಇದೆಲ್ಲ ಯಾರು ಹೇಳ್ತಾರೆ? ಇದು ಪಾರ್ನ್. ಶಾಲೆಗಳಲ್ಲಿ ಇವಾಗ ಸೆಕ್ಸ್ ಎಜುಕೇಷನ್ ಬೇಕು ಅಂತ ಹೇಳ್ತೀರಾ? ಸೆಕ್ಸ್ ಎಜುಕೇಷನ್ ಬರೀ ಶಾಲೆಗಳಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ತಂದೆ ತಾಯಿ ಆದವರು ತಮ್ಮ ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡಬೇಕು. ಆಫ್ಟರ್ ಸರ್ಟನ್ ಏಜ್, ವೆನ್ ದೇ ರೀಚ್ ಸರ್ಟನ್ ಏಜ್, ಲೈಕ್ ಮೆನಾರ್ಕಿ ಆದಾಗ ಅಥವಾ ಮಿಡ್ ಟೀನೇಜಲ್ಲಿ ಬಂದಾಗ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಪೇರೆಂಟ್ಸ್ ಸಿಟ್ ಆ್ಯಂಡ್ ಟಾಕ್ ಟು ದೇರ್ ಕಿಡ್ಸ್ ಅಬೌಟ್ ಸೆಕ್ಸ್. ಹಿಂಗೆ ಮಾಡಿದರೆ ಈ ಥರ ಆಗುತ್ತೆ, ಯು ಡೋಂಟ್ ವಾಂಟ್ ಟು ಗೆಟ್ ಪ್ರೆಗ್ನೆಂಟ್ ಎಟ್ ಅ ವೆರಿ ಯಂಗ್ ಏಜ್. ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಆಗೋದು ಅಥವಾ ಅನ್ಹೆಲ್ದಿ ಸೆಕ್ಷುವಲ್ ಪ್ರಾಕ್ಟೀಸಸ್ಸಲ್ಲಿ ಇದು ಮಾಡಿಕೊಂಡು ಬೇರೆ ಏನಾದರೂ ತೊಂದರೆ ಮಾಡ್ಕೊಳ್ಳೋದು, ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅವರಿಗೆ, ಮಕ್ಕಳಿಗೆ? ದೇ ಆರ್ ವೆರಿ ಯಂಗ್, ಯು ಕ್ಯಾನ್ ಬ್ಲೇಮ್ ದೆಮ್. ಓಕೆ, ಬಟ್ ಶಿಕ್ಷಣ ಬೇಕು ಇದಕ್ಕೆ. ಶಿಕ್ಷಣ ಖಂಡಿತವಾಗ್ಲೂ ಬೇಕು, ಬೇಸಿಕ್ ಶಿಕ್ಷಣ ಬೇಕೇ ಬೇಕು. ನಮ್ಮ ದೇಶದಲ್ಲಂತೂ ಬೇಕೇ ಬೇಕು. ಈ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಸಮಸ್ಯೆಗಳಿದ್ದರೆ ನೀವು ನೇರವಾಗಿ ಹಾಸ್ಪಿಟಲ್ಗೆ ಬರ್ಬೋದು. ಇಲ್ಲಿ ಖ್ಯಾತ ವೈದ್ಯರು, ತಜ್ಞ ವೈದ್ಯರು ಇರ್ತಾರೆ. ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಹತ್ರ ಮಾತ್ರ ಕೇಳಿಸ್ಕೊಂಡು ನಿಮಗೆ ಮಾತ್ರ ಉತ್ತರವನ್ನು ಕೊಡ್ತಾರೆ. ಅದು ಅಷ್ಟು ಗುಪ್ತವಾಗಿರುತ್ತೆ ಈ ವಿಷಯಗಳು ಕೂಡ. ನೇರವಾಗಿ ಇಲ್ಲಿ ಬರ್ಬೋದು, ತಜ್ಞ ವೈದ್ಯರು ನಿಮಗೋಸ್ಕರ ಸರ್ವಿಸ್ ಕೊಡೋಕ್ಕೆ ರೆಡಿಯಾಗಿರ್ತಾರೆ. ಯುನೈಟೆಡ್ ಹಾಸ್ಪಿಟಲ್ ಅನ್ನೋದು ಜಯನಗರ್ 3rd ಬ್ಲಾಕ್ ಮಾಧವನ್ ಪಾರ್ಕ್ ಸರ್ಕಲಲ್ಲಿ ಲೊಕೇಟ್ ಆಗಿದೆ. ಮತ್ತು ನೀವು ನಮ್ಮ ಹಾಸ್ಪಿಟಲ್ ಬಗ್ಗೆ ಇನ್ನೂ ನೀವೇನಾದರೂ ನೋಡಬೇಕು ಅಂತಂದರೆ www.unitedhospital.com ಅಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಮತ್ತು ಫಾರ್ ದ ಅಪಾಯಿಂಟ್ಮೆಂಟ್ಸ್ಗೋಸ್ಕರ ಕಾಂಟ್ಯಾಕ್ಟ್ ನಂಬರ್ಸ್ 7022316664ಗೂ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆರ್ ಎಲ್ಸ್ 6364862595 ನಂಬರ್ಗೂ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ಸ್ಗೋಸ್ಕರ, ಆರ್ ಎಲ್ಸ್ ಹಾಸ್ಪಿಟಲ್ ಬಗ್ಗೆ ಏನಾದರೂ ಎಂಕ್ವೈರಿ ಇದೆ ಅಂದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.